ನಿಮ್ಗೆ ಯಾವತ್ತಾದ್ರೂ ಈ ತರ ಆಗಿದೆಯಾ? ಒಬ್ಬ ವ್ಯಕ್ತಿ ಜೊತೆ ಮಾತಾಡ್ಬೇಕಾದ್ರೆ ಆ ವ್ಯಕ್ತಿ ನಿಮ್ಮನ್ನ ಇಗ್ನೋರ್ ಮಾಡೋದಾಗ್ಲಿ, ನೀವೇನಾದ್ರೂ ಮೆಸೇಜ್ ಕಳಿಸಿದ್ರೆ ಆ ವ್ಯಕ್ತಿ ಸೀನ್ ಮಾಡಿ ಬಿಟ್ಬಿಡೋದಾಗ್ಲಿ, ನೀವ್ ಎದುರುಗಡೆ ನಿಂತ್ಕೊಂಡ್ರೆ ಆ ವ್ಯಕ್ತಿ ನಿಮ್ಮನ್ನ ಇಷ್ಟ ಇಲ್ದೇ ಇರೋ ತರ ಟ್ರೀಟ್ ಮಾಡೋದಾಗಿರ್ಬೋದು. ಯಾವತ್ತಾದ್ರೂ ನಿಮ್ ಜೊತೆನೂ ಕೂಡ ಈ ತರ ಆಗಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಈ ನೋವು ಬರೀ ಮನ್ಸಲ್ಲ, ನಮ್ಮ ಕಾನ್ಫಿಡೆನ್ಸ್ ನು ಕೂಡ ಒಡೆದಾಕತ್ತೆ ಅಂತ. ಆದ್ರೆ ಇವತ್ತಿಂದ ಹಾಗಾಗಲ್ಲ. ಯಾಕಂದ್ರೆ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ, ಯಾರಾದ್ರೂ ನಮ್ಮನ್ನ ಇಗ್ನೋರ್ ಮಾಡಿದ್ರೆ ನಾವು ಯಾವ ತರ ರೆಸ್ಪಾನ್ಸ್ ಮಾಡ್ಬೇಕು ಅಂತ. ಯಾಕಂದ್ರೆ ಎದುರುಗಡೆ ಇರೋನು ತಿಳ್ಕೊಳ್ಬೇಕು ನಮ್ ಬೆಲೆ ಏನು ಅಂತ. ಸೊ ನೀವು ಕೂಡ ನಿಮ್ಮ ಬಾಡಿ ಲ್ಯಾಂಗ್ವೇಜ್, ನಿಮ್ಮ ಮೈಂಡ್ ಸೆಟ್ ಅಂಡ್ ಕರೆಕ್ಟ್ ಆಗಿರೋ ರಿಯಾಕ್ಷನ್ಸ್ ನ ಮೂಲಕ ನಿಮ್ದೇ ಆದ ಒಂದು ವ್ಯಾಲ್ಯೂನ ಕ್ರಿಯೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಸೊ ಬನ್ನಿ ಡೈರೆಕ್ಟ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಲ್ಲಕ್ಕಿಂತ ಮೊದಲು ಜನ ನಿಮ್ಮನ್ನ ಏನಕ್ಕೆ ಇಗ್ನೋರ್ ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ಇದಕ್ಕೆ ಬಹಳಷ್ಟು ರೀಸನ್ ಇರುತ್ತೆ. ನಂಬರ್ 1, ಅಟೆನ್ಷನ್ ಗೇಮ್. ಜನ ನಿಮ್ಮನ್ನ ಏನಕ್ಕೆ ಇಗ್ನೋರ್ ಮಾಡ್ತಾರೆ ಅಂದ್ರೆ ನೀವು ಅವ್ರ ಹಿಂದೆ ಹೋಗ್ಬೇಕು ಅಂತ. ಸೊ ಇದೊಂದು ಟ್ರ್ಯಾಪ್ ಕೂಡ ಆಗಿರ್ಬೋದು. ರೀಸನ್ ನಂಬರ್ 2, ಮೂಡು ಇಲ್ಲ ಅಂದ್ರೆ ಸ್ಟ್ರೆಸ್. ಕೆಲವೊಂದ್ಸಲ ಜನ ತಮ್ಮದೇ ಆದ ಸ್ಟ್ರೆಸ್ ಅಲ್ಲಿ ಇರ್ತಾರೆ, ಆವಾಗ ಅವ್ರು ನಿಮ್ಮ ಮಾತುಗಳನ್ನ ಇಗ್ನೋರ್ ಮಾಡಲ್ಲ, ಅದ್ರ ಬದಲು ಅವರೇ ಅವ್ರ ಲೈಫ್ ಅಲ್ಲಿ ಸಿಗಾಕೊಂಡಿರ್ತಾರೆ. ರೀಸನ್ 3, ಕೆಲವೊಂದ್ಸಲ ಜನರಿಗೆ ನಿಮ್ಮ ಮಾತುಗಳು ಅಷ್ಟೊಂದು ಇಂಟ್ರೆಸ್ಟಿಂಗ್ ಅಂತ ಅನ್ಸಲ್ಲ. ಅಂಡ್ ರೀಸನ್ 4, 24/7 ಫ್ರೀ ಆಗಿರೋದು. ಯಾವುದೇ ವ್ಯಕ್ತಿಗೆ ನೀವು ಅತಿ ಹೆಚ್ಚಾಗಿ ಟೈಮ್ ಕೊಡ್ತಿದ್ರೆ ಆ ವ್ಯಕ್ತಿಗೆ ನೀವು ಚೀಪ್ ಆಗಿ ಕಾಣಿಸ್ತೀರಾ. ರೀಸನ್ 5, ಟೆಸ್ಟಿಂಗ್. ಕೆಲವೊಂದ್ಸಲ ಜನ ಬೇಕಂತಾನೆ ಇಗ್ನೋರ್ ಮಾಡ್ತಾರೆ. ಏನಕ್ಕಪ್ಪ ಅಂದ್ರೆ ಅವರು ನಿಮ್ ಲೈಫ್ ಅಲ್ಲಿ ಎಷ್ಟು ಮುಖ್ಯ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ. ಇಂಥ ಕೆಲವು ರೀಸನ್ ಗಳಿಂದಾನೇ ಜನ ನಿಮ್ಮನ್ನ ಇಗ್ನೋರ್ ಮಾಡೋದು. ಆದ್ರೆ ನಿಜವಾದ ಪ್ರಶ್ನೆ ಏನಂದ್ರೆ, ಯಾವಾಗ್ಲಾದ್ರೂ ಯಾರಾದ್ರೂ ನಿಮ್ಮನ್ನ ಇಗ್ನೋರ್ ಮಾಡಿದ್ರೆ ನೀವು ಯಾವ ತರ ರೆಸ್ಪಾನ್ಸ್ ಮಾಡ್ತೀರಾ? ಇಲ್ಲಿಂದಾನೇ ನಿಜವಾದ ಗೇಮ್ ಸ್ಟಾರ್ಟ್ ಆಗೋದು. ಸೊ ಇಗ್ನೋರ್ ಮಾಡಿದಾಗ ಜನ ಮಾಡೋ ಮಿಸ್ಟೇಕ್ ಏನಂದ್ರೆ, ಎಕ್ಸಾಂಪಲ್ ಒಬ್ಬರನ್ನ ಮೆಸೇಜ್ ಮಾಡಿದ್ರು ಅಂದ್ರೆ ಅವ್ರು ಆನ್ಸರ್ ಮಾಡ್ಲಿಲ್ಲ ಅಂದ್ರೆ ಅದಕ್ಕೆ ಪದೇ ಪದೇ ಮೆಸೇಜ್ ಮಾಡೋದಾಗಿರ್ಬೋದು, ಅಥವಾ ಅವ್ರ ಮೇಲೆ ಕೋಪ ಮಾಡ್ಕೊಳ್ಳೋದಾಗಿರ್ಬೋದು, ಅವ್ರನ್ನ ಬೈಯೋದಾಗಿರ್ಬೋದು. ಈ ತರ ಮಿಸ್ಟೇಕ್ಸ್ ನ ಯಾವತ್ತೂ ಮಾಡಬಾರ್ದು. ಅದ್ರಲ್ಲೂ ಇಗ್ನೋರ್ ಮಾಡಿರೋ ಪರ್ಸನ್ಗೆ ನಾವು ಯಾವತ್ತೂ ಎಮೋಷನಲ್ ಆಗಿ ಕಾಣಿಸ್ಕೊಳ್ಬಾರ್ದು. ಈ ತರ ಮಾಡೋದ್ರಿಂದ ನಿಮ್ ವ್ಯಾಲ್ಯೂ 0 ಆಗುತ್ತೆ. ಸೊ ಈ ತರ ಮಾಡೋದ್ರಿಂದ ಎದುರುಗಡೆ ಇರೋ ಪರ್ಸನ್ ನಾನಿಲ್ಲ ಅಂದ್ರೆ ಇವ್ನೇನು ಮಾಡಕ್ಕಾಗಲ್ಲ ಅನ್ನೋ ತರ ಥಿಂಕ್ ಮಾಡ್ತಾನೆ. ಅಂಡ್ ಇದೇ ಜಾಗದಲ್ಲಿ ನೀವು ತುಂಬಾ ಕೆಟ್ಟದಾಗ ಸೋತ್ ಹೋಗ್ತೀರಾ. ನೋಡಿ, ಇವಾಗ ರಿಯಾಕ್ಷನ್ಸ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಾನು ನಿಮ್ಗೆ 7 ಪವರ್ಫುಲ್ ಆಗಿರೋ ಮೆಥಡ್ಸ್ ನ ಹೇಳ್ತೀನಿ. ಇದರಿಂದ ನೀವು ಒಂದು ಹೈ ಲೆವೆಲ್ ಕಾನ್ಫಿಡೆನ್ಸ್ ನ ಜೊತೆಗೆ ಒಂದು ಪವರ್ಫುಲ್ ಆಗಿರೋ ಮೈಂಡ್ ಸೆಟ್ ನ ಇಟ್ಕೊಂಡು ವ್ಯಾಲ್ಯೂನ ಕ್ರಿಯೇಟ್ ಮಾಡಿ ರೆಸ್ಪಾನ್ಸ್ ಮಾಡ್ತೀರಾ. ನಂಬರ್ 1, ಸೈಲೆನ್ಸ್ ಈಸ್ ಯುವರ್ ವೆಪನ್. ಸೊ ನೋಡಿ, ಯಾರಾದ್ರೂ ನಿಮ್ಮನ್ನ ಇಗ್ನೋರ್ ಮಾಡ್ತಿದಾರೆ ಅಂದ್ರೆ ನಿಮ್ ಫಸ್ಟ್ ರಿಯಾಕ್ಷನ್ ಸೈಲೆನ್ಸು. ಏನು ಬರೆಯಕ್ಕೂ ಹೋಗ್ಬೇಡಿ, ಏನು ಮಾತಾಡಕ್ಕೂ ಹೋಗ್ಬೇಡಿ. ಸೈಲೆಂಟ್ ಆಗಿರೋದ್ರಿಂದ ನಿಮ್ಗೆ 2 ಲಾಭ ಇದೆ. ಒಂದು, ನಿಮ್ ವ್ಯಾಲ್ಯೂ ಡೌನ್ ಆಗಲ್ಲ. ಇನ್ನು 2ನೇದು, ಎದುರುಗಡೆ ಇರೋಂಗೆ ಈ ತರ ಯೋಚನೆ ಬರುತ್ತೆ, ಇವ್ನು ಯಾಕೆ ಸೈಲೆಂಟ್ ಆಗಿದ್ದಾನೆ ಅಂತ. ನೆನ್ಪಿಟ್ಕೊಳ್ಳಿ, ಯಾವ ವ್ಯಕ್ತಿ ಸೈಲೆಂಟ್ ಆಗಿರ್ತಾರೋ ಅವ್ರು ತುಂಬಾ ಪವರ್ಫುಲ್ ಆಗಿರ್ತಾರೆ. ನಂಬರ್ 2, ಓವರ್ ಯೂಸ್. ನೋಡಿ, ಜನ ನಿಮ್ಮನ್ನ ಇಗ್ನೋರ್ ಮಾಡ್ತಿದಾರೆ ಅಂದ್ರೆ ನೀವು ಅವ್ರಿಗೆ ಓವರ್ ಆಗಿ ಯೂಸ್ ಆಗಿದ್ದೀರಾ. ನೆನ್ಪಿಟ್ಕೊಳ್ಳಿ, ಯಾವುದೇ ಒಂದು ವಸ್ತು ಆಗ್ಲಿ ಈಸಿಯಾಗಿ ಸಿಗ್ತಾ ಇದ್ರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ. ಸೊ 24/7 ಆನ್ಲೈನ್ ಇರೋದು, ಬಂದಿರೋ ಮೆಸೇಜ್ ನ ಇನ್ಸ್ಟೆಂಟ್ ರಿಪ್ಲೈ ಕೊಡೋದು, ಅಂಡ್ ಮಾತಾಡ್ಬೇಕು ಅಂದಾಗ ಫ್ರೀ ಇರೋದು ಇವತ್ತಿಂದಾನೇ ಬಂದ್ ಮಾಡಿ. ಸ್ವಲ್ಪ ಡಿಸ್ಟೆನ್ಸ್ ಇಡಿ. ಆನ್ಲೈನ್ ಇದ್ರೂ ರಿಪ್ಲೈ ಸ್ವಲ್ಪ ಲೇಟ್ ಆಗಿ ಕೊಡಿ. ಯಾವುದೇ ಜಾಗದಲ್ಲಾಗ್ಲಿ ನಿಮ್ಮನ್ನ ನೀವು ಒಂದು ರೇಯರ್ ಪರ್ಸನ್ ಆಗಿ ಇಟ್ಕೊಳ್ಳಿ. ನೀವು ಅಬ್ಸರ್ವ್ ಮಾಡಿ, ರೇಯರ್ ಆಗಿರೋ ವಸ್ತುನ ಜಾಸ್ತಿ ಬೆಲೆ ಕೊಡ್ತಾರೆ. ನಂಬರ್ 3, ಸೆಲ್ಫ್ ರೆಸ್ಪೆಕ್ಟ್ ರಿಪ್ಲೈ. ನೀವು ರಿಪ್ಲೈ ಮಾಡಬೇಕು ಅಂತಾನೆ ಇದ್ರೆ ಸಿಂಪಲ್ ಆಗಿ ಕಾನ್ಫಿಡೆನ್ಸ್ ಇಂದ ಒಂದು ಶಾರ್ಟ್ ರಿಪ್ಲೈ ಕೊಡಿ. ಸೊ ಎಕ್ಸಾಂಪಲ್, ನೀವೊಬ್ಬ ವ್ಯಕ್ತಿನ ಮೆಸೇಜ್ ಮಾಡಿರ್ತೀರಾ, ಅವ್ನು ನಿಮ್ಗೆ ರಿಪ್ಲೈ ಮಾಡಿರಲ್ಲ, ಆವಾಗ ನೀವು ಇಟ್ಸ್ ಓಕೆ ಆಮೇಲೆ ಮಾತಾಡೋಣ, ಇಲ್ಲ ಅಂದ್ರೆ ಇಟ್ಸ್ ಓಕೆ ಆಲ್ ಗುಡ್ ಅಂಡ್ ಟೇಕ್ ಯುವರ್ ಟೈಮ್. ಸೊ ಈ ತರದ ರಿಪ್ಲೈಗಳು ನೀವು ಒಬ್ಬ ವ್ಯಕ್ತಿನ ಅರ್ಥ ಮಾಡ್ಕೊಂತೀರಾ ಅನ್ನೋದನ್ನ ತೋರಿಸುತ್ತೆ. ನಂಬರ್ 4, ಎನರ್ಜಿ ಶಿಫ್ಟ್ ಟೆಕ್ನಿಕ್. ಏನಾದ್ರೂ ನೀವು ಒಬ್ಬ ವ್ಯಕ್ತಿ ಇಗ್ನೋರ್ ಮಾಡಿದಾನೆ ಅಂತ ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಕೂತ್ರೆ ನಿಮ್ ಎನರ್ಜಿ ಅದರಲ್ಲೇ ವೇಸ್ಟ್ ಆಗುತ್ತೆ. ಇದ್ರ ಸಲುವಾಗಿ ಆದಷ್ಟು ಬೇಗ ನಿಮ್ ಧ್ಯಾನನ ಬೇರೆದ್ರ ಮೇಲೆ ಶಿಫ್ಟ್ ಮಾಡಿ. ಹೆಂಗಪ್ಪ ಅಂದ್ರೆ, ನಿಮ್ ಕೆಲಸ ಆಗಿರ್ಬೋದು, ಅಥವಾ ಹೊಸದಾಗಿ ಏನಾದ್ರು ಕ್ರಿಯೇಟ್ ಮಾಡೋದಾಗಿರ್ಬೋದು, ಅಥವಾ ಬೇರೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು, ಗೇಮ್ ಆಡೋದಾಗಿರ್ಬೋದು. ಸೊ ಯಾವಾಗ ನಾವು ನಮ್ ಎನರ್ಜಿನ ಬೇರೆ ಡೈರೆಕ್ಷನ್ ಅಲ್ಲಿ ಒಯ್ತೀವಿ, ಆವಾಗ ನಮ್ಮನ್ನ ಇಗ್ನೋರ್ ಮಾಡಿದವರು ಕೂಡ ನೋಟಿಸ್ ಮಾಡ್ತಾರೆ ನಾವು ರಿಯಾಕ್ಟ್ ಮಾಡಲ್ಲ ಅಂತ. ಸೊ ಅದೇ ಒಂದವ್ರಿಗೆ ದೊಡ್ಡ ರಿಪ್ಲೈ ಆಗುತ್ತೆ. ನಂಬರ್ 5, ಮಿರರ್ ಟೆಕ್ನಿಕ್. ಯಾವ ಥರ ರೆಸ್ಪಾನ್ಸ್ ಬರುತ್ತೋ ಅದೇ ಥರ ರಿಪ್ಲೈ ಮಾಡಬೇಕು. ಸೊ ಯಾರಾದರೂ ನಿಮ್ಮನ್ನು ಇಗ್ನೋರ್ ಮಾಡ್ತಿದ್ರೆ ಸೇಮ್ ನೀವು ಒಂದು ಕನ್ನಡಿ ಥರ ಅದೇ ಬಿಹೇವಿಯರ್ನ ವಾಪಸ್ ಕೊಡಿ. ನೋ ಎಮೋಷ್ನಲ್, ನೋ ಆ್ಯಂಗ್ರಿ, ನೋ ಫೈಟ್. ಸೊ ಎದುರುಗಡೆ ಇರೋನ್ ಯಾವ ಥರ ಎಫರ್ಟ್ ಆಗ್ತಿದ್ದಾನೆ ನೀವು ಅದೇ ಥರ ಎಫರ್ಟ್ ಹಾಕಿ. ಎದುರುಗಡೆ ಇರೋನ್ಗೆ ನಿಮ್ಮ ಕಡೆಯಿಂದ ಇದೊಂದು ಸೈಲೆಂಟ್ ಮೆಸೇಜ್ ಹೋಗುತ್ತೆ, ನನಗೂ ನನ್ನ ವ್ಯಾಲ್ಯೂ ಗೊತ್ತು ಅಂತ. ನಂಬರ್ 6, ಹೈ ವ್ಯಾಲ್ಯೂ ಲೈಫ್ ಬಿಲ್ಡ್. ಯಾಕಂದ್ರೆ ಯಾವಾಗ ನಿಮ್ ಜೀವನ ಸಖತ್ತಾಗಿರುತ್ತೆ ಆವಾಗ ಜನ ತಾನೇ ಬಂದು ಕನೆಕ್ಟ್ ಆಗ್ತಾರೆ. ಸೊ ನಿಮ್ಮನ್ನ ನೀವು ಬಿಲ್ಡ್ ಮಾಡ್ಕೊಳ್ಳಿ, ಫೈನಾನ್ಷಿಯಲ್ ಗೋಲ್ ಇಟ್ಕೊಳ್ಳಿ, ಒಟ್ನಲ್ಲಿ ಒಂದು ದೊಡ್ಡದಾಗಿ ಏನಾದ್ರು ಕಲೀರಿ ಅಥವಾ ಕ್ರಿಯೇಟ್ ಮಾಡಿ. ಯಾಕಪ್ಪ ಅಂದ್ರೆ ಲೈಫಲ್ಲಿ ಬಿಲ್ಡ್ ಆಗಿರೋ ವ್ಯಕ್ತಿ ಯಾವತ್ತೂ ಇಗ್ನೋರ್ ಆಗಲ್ಲ, ಅವರು ಇನ್ಸ್ಪೈರ್ ಆಗ್ತಾರೆ. ನಂಬರ್ 7, ಡಿಸ್ಕನೆಕ್ಟ್ ಇಮಿಡಿಯೇಟ್ಲಿ.
ಸೊ ಪದೇ ಪದೇ ಯಾರಾದರೂ ನಿಮ್ಮನ್ನು ಇಗ್ನೋರ್ ಮಾಡ್ತಿದ್ರೆ ಸೈಲೆಂಟ್ ಆಗಿ ಡಿಸ್ಟೆನ್ಸ್ ಮಾಡಿ. ಸಿಕ್ಕಾಗ ಮಾತಾಡೋದೆಲ್ಲ ಬಿಟ್ಬಿಡಿ, ಸೈಲೆಂಟ್ ಆಗಿ ದೂರ ಆಗಿ. ಡೈರೆಕ್ಟ್ ಆಗಿ ಏನು ಹೇಳೋದ್ ಬೇಕಾಗಿಲ್ಲ, ನಿಮ್ ನಡವಳಿಕೆನೆ ಸಾಕು. ಯಾಕಂದ್ರೆ ಅವಾಗ ನೀವೇನು ಅಂತ ನೀವ್ ಹೇಳಲ್ಲ, ನಿಮ್ ಆಟಿಟ್ಯೂಡ್ ಹೇಳುತ್ತೆ. ಎಂಡ್ ಅಲ್ಲಿ ನನ್ನ ಕಡೆಯಿಂದ ಒಂದು ಫೈನಲ್ ಮೆಸೇಜ್ ಕೊಡ್ತೀನಿ. ಎಲ್ಲಕ್ಕಿಂತ ಇಂಪಾರ್ಟೆಂಟ್, ಯಾರೋ ಒಬ್ರು ಇಗ್ನೋರ್ ಮಾಡೋದ್ರಿಂದ ನಮ್ ಲೈಫಲ್ಲಿ ಏನಾದ್ರು ಮ್ಯಾಟರ್ ಆಗುತ್ತಾ? ಆಗಲ್ಲ. ಅಂಡ್ ಯಾರೋ ಇಗ್ನೋರ್ ಮಾಡೋದ್ರಿಂದ ನಮ್ ವ್ಯಾಲ್ಯೂ ಕಡಿಮೆ ಆಗುತ್ತಾ? ಆಗಲ್ಲ. ನಾವು ನಮ್ಮನ್ನ ನಾವು ಡಿಸ್ಟರ್ಬ್ ಮಾಡ್ಕೊಂತೀವಿ. ಅವನನ್ನ ಇವತ್ತು ಇಗ್ನೋರ್ ಮಾಡ್ದ, ಅವನ ಮೆಸೇಜ್ ರಿಪ್ಲೈನೇ ಕೊಟ್ಟಿಲ್ಲ. ಸೊ ಇದೇ ತರ ಬಹಳಷ್ಟು ಅವ್ನ್ ಇಗ್ನೋರ್ ಮಾಡೋದ್ರಿಂದ ನಮ್ ಜೀವನನೇ ನಿಂತ್ಕೊಳ್ಳುತ್ತೆ ಅನ್ನೋಷ್ಟು ಯಾವ ವ್ಯಕ್ತಿ ಕೂಡ ಇಂಪಾರ್ಟೆಂಟ್ ಅಲ್ಲ. ಸೊ ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ಯಾರು ನಮ್ಮ ಇಂಪಾರ್ಟೆನ್ಸ್ ನ ಅರ್ಥ ಮಾಡ್ಕೊಂತಾರೆ ಅವ್ರು ಯಾವತ್ತೂ ನಮ್ಮನ್ನ ಇಗ್ನೋರ್ ಮಾಡಲ್ಲ. ಅಂಡ್ ಯಾರು ಇಗ್ನೋರ್ ಮಾಡ್ತಿದ್ದಾರೆ ಅವ್ರ ಹಿಂದೆ ಹೋಗೋದ್ರಿಂದ ನಮ್ ಸೆಲ್ಫ್ ರೆಸ್ಪೆಕ್ಟ್ ನು ಕೂಡ ಅವಮಾನ ಮಾಡ್ದಂಗ ಆಗುತ್ತೆ. ನಮ್ ವ್ಯಾಲ್ಯೂನ ಜಾಸ್ತಿ ಮಾಡ್ಕೊಳ್ಬೇಕು, ನಮ್ ಕ್ಯಾರೆಕ್ಟರ್ನ ಪವರ್ಫುಲ್ ಆಗಿ ಮಾಡ್ಕೊಳ್ಬೇಕು. ಅಂಡ್ ನಮ್ಮ ಎನರ್ಜಿನ ನಮಗೋಸ್ಕರ ಕಾಯೋರ್ ಮೇಲೆ ಹಾಕಬೇಕು.